ಏನು ಮಾಡೋಕ್ಕಾಗಲ್ಲ. ಕೆಲವು ಕಡೆ ಕೆಲವರು ಅತ್ಯುತ್ಸಾಹದಲ್ಲಿ ಇರ್ತಾರೆ, ಹಂಗಾಗಿ ಏನು ಮಾಡೋಕ್ಕಾಗಲ್ಲ. ಈಗ ಬರ್ತಿರುವಂಥ ಸುದ್ದಿನಲ್ಲಿ ದೇಶಕ್ಕೆ ಮೊದಲು ನಾವೇ ಕಣ್ರಿ ಅಂದ್ಬಿಟ್ಟು ಅಂಚೆ ಮತದಾನದ ಎಣಿಕೆಯನ್ನು ರಾಮನಗರದಲ್ಲಿ ಆಗಲೇ ಸ್ಟಾರ್ಟ್ ಮಾಡ್ಕೊಂಬಿಟ್ರಂತೆ ಗ್ರಾಮಾಂತರದವರು. ಏನು ಆ ಥರದಲ್ಲೇ ಇದ್ದಾರೋ. 6800 ಅಂಚೆ ಮತಗಳಿವೆಯಂತೆ. ಹಾಗಾಗಿ ಅವರು ಯಾಕೋ ಇರಲಿ ಬಿಡ್ರಿ 15 ನಿಮಿಷ ಹಿಂಗಾದ್ರೇನು ಹಂಗಾದ್ರೇನು ಅಂತ ಸ್ಟಾರ್ಟೇ ಮಾಡಿಬಿಟ್ಟಿದ್ದಾರಂತೆ. ಬಹುಶಃ ದೇಶದಲ್ಲೇ ಮೊದಲ ಕ್ಷೇತ್ರ ಇರಬೇಕಿದು. ಅಂಚೆ ಮತ ಎಣಿಕೆ ಕಾರ್ಯಕ್ರಮ ಆರಂಭ ಆಗಿರುವಂಥದ್ದು ರಾಮನಗರದಲ್ಲಿ ನಡೆಯುತ್ತಾ ಇರುವುದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಕಾರ್ಯಕ್ರಮ. ಮತ ಎಣಿಕೆ ಕೇಂದ್ರ ಅಲ್ಲಿದೆ. ಹಾಗಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಈಗ ಅಧಿಕೃತವಾಗಿ ಚುನಾವಣೆಯಲ್ಲಿ ಮತಗಳ ಎಣಿಕೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ನೀವು ಅದರಲ್ಲಿ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳನ್ನು. ಅಂಚೆ ಮತಗಳನ್ನು ಹೊರಗೆ ತೆಕ್ಕೋತಾ ಇದ್ದಾರೆ. ದೇ ಸ್ಟಾರ್ಟೆಡ್ ಕೌಂಟಿಂಗ್ ಅಂತೆ ಅಲ್ಲಿ. ಹಾಗಾಗಿ ಅವರು 6800 ಇದೆಯಲ್ಲ, ಹಾಗಾಗಿ ಸ್ವಲ್ಪ ಟೈಮ್ ತಗೊಳತ್ತೆ, ಬೇಗ ಮಾಡ್ಕೊಂಡ್ಬಿಡೋಣ ಅಂತ ಅವ್ರೇನಾದ್ರು ಶುರು ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಟೈಮ್ ಇಟ್ಟಿರ್ತಾರಲ್ಲ ಸರ್, 8 ಗಂಟೆಗೆ ಇದೆ ಇದೆ ಇದೆ. ಕೆಲವು ಸರಿ ಉತ್ಸಾಹ ಅತ್ಯುತ್ಸಾಹ ಹಾಕ್ಬಿಡ್ತಾರಲ್ಲ, ಆಫೀಸರ್ಸ್ ಮೇಲೆ ಡಿಪೆಂಡ್ ಅಲ್ಲ. ಅಯ್ಯೋ ಅಡಿ ಮುಗಿಸ್ಬಿಡೋಣ ನಡಿಯತ್ಲ ಕಡೆಗೆ ಅಂತ. ಇದು ನೀವು ನೋಡ್ತಾ ಇದ್ದೀರಿ ಅಂಚೆ ಮತಗಳನ್ನು ಆಚೆ ತೆಕ್ಕೋತಾ ಇರೋಂಥದ್ದು. ಇದು ಮೊದಲ ದೃಶ್ಯ, ದೇಶಕ್ಕೆ ಮೊದಲ ದೃಶ್ಯ ಇರಬಹುದೇನಪ್ಪ. ಮೊದಲ ಬಾರಿಗೆ ಮತ ಎಣಿಕೆ ಪ್ರಾರಂಭ ಆಯಿತು ಅನ್ನೋಕ್ಕೆ ಅಧಿಕೃತವಾಗಿ ಚಾಲನೆ ಸಿಕ್ಕಿದೆ. ರಾಮನಗರದಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಂಚೆ ಮತಗಳ ಎಣಿಕೆ ಪ್ರಾರಂಭ ಆಗಿದೆ. ಎಸ್, ಓಕೆ. ಸೊ ಇದಿಷ್ಟು ರಾಮನಗರದಿಂದ ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಅಂಚೆ ಮತಗಳ ಎಣಿಕೆಯನ್ನ ಆರಂಭ ಮಾಡುತ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಮೊದಲನೇ ಬಾರಿಗೆ ಈಗ ಇಷ್ಟು ಬೇಗವಾಗಿ ಮತ ಎಣಿಕೆ ಆರಂಭವಾಗ್ತಾ ಇರೋದು. ಸಾಮಾನ್ಯವಾಗಿ 8 ಗಂಟೆಗೆ ಅದು ಆರಂಭವಾಗಬೇಕು ಅಂಚೆ ಮತಗಳ ಎಣಿಕೆ. ಅದಾದ ನಂತರ 8:30 ನಂತರ 8:15 8:30 ನಂತರ ನಿಮಗೆ EVMಗಳನ್ನ ಓಪನ್ ಮಾಡ್ತಾರೆ. ಬ್ಯಾಲೆಟ್ ಬಾಕ್ಸ್ಗಳನ್ನು ಓಪನ್ ಮಾಡಿದಾಗ ಅದ್ರದ್ದು ಉಳಿದಂತಹ ನಂಬರ್ಸ್ಗಳ ಸಿಗಕ್ಕೆ ಶುರುವಾಗುತ್ತೆ. ಆದರೆ ಇಲ್ಲಿ ತುಂಬಾ ಬೇಗ ಶುರುವಾಗಿರೋದೇ ಒಂದಿಷ್ಟು ಆಶ್ಚರ್ಯಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಕಾರಣ ಟೈಮ್ ಅಂದ್ರೆ ಟೈಮ್ ಅನ್ನೋ ರೀತಿಯಲ್ಲಿ ಚುನಾವಣಾ ಎಲೆಕ್ಷನ್ ಕಮಿಷನ್ ಇರುತ್ತೆ. ಕಾರಣ ವೋಟಿಂಗ್ ಮಾಡ್ಬೇಕಾದ್ರೆ 6 ಗಂಟೆ ಅಂದ್ರೆ 6 ಗಂಟೆ ಕ್ಲೋಸ್, ಒಳಗಡೆ ಬಂದವರು ಮಾತ್ರ ವೋಟಿಂಗ್ ಇರುತ್ತೆ. ಎಣಿಕೆ ಟೈಮಲ್ಲಿ ತುಂಬಾ ಅರ್ಲಿ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ 7:45ಕ್ಕೆ. ಗೊತ್ತಿಲ್ಲ ಇದು ಹೇಗೆ ಯಾವ ರೀತಿಯಾಗಿ ಹೋಗುತ್ತೆ ಅಂತ ಹೇಳಿ. ಸೊ ಇನ್ನೂ ಏನು ಪ್ರಾಬ್ಲಮ್ ಇಲ್ಲಲ್ಲ ಸರ್? ಓಕೆ. ಸೊ ಇನ್ನು ಅತಿ ಮುಖ್ಯವಾಗಿ ಕೆಲವೊಂದಿಷ್ಟು ಕ್ಷೇತ್ರಗಳು ತುಂಬಾ ಹಾಟ್ ಸೀಟ್ ಅಲ್ಲಿ ಕಾಣಿಸಿಕೊಳ್ಳುತ್ತೆ. ಆ ಕ್ಷೇತ್ರಗಳು ಯಾವ್ಯಾವುದು ಅನ್ನೋದನ್ನ ಇಡೀ ದೇಶದಲ್ಲಿ ಕೂಡ ನಿಮ್ಗೆ ಕೊಡ್ತೀವಿ. ರಾಜ್ಯದಲ್ಲೂ ಕೂಡ ಇದೇ ರೀತಿಯಾದಂತಹ ಹಾಟ್ ಸೀಟ್ಗಳಲ್ಲಿರುವಂತಹ 10 ಕ್ಷೇತ್ರಗಳು ಕೂಡ ಇದೆ. ಅದರಲ್ಲಿ ಮೊದಲನೇದಾಗಿ ಬೆಂಗಳೂರು ಗ್ರಾಮಾಂತರ ಕೂಡ ಬರುತ್ತೆ, ಅದೇ ರಾಮನಗರದ ಒಂದು ಬರುತ್ತೆ. ಸೊ ಮೊದಲನೇದಾಗಿ ಹಾಟ್ ಸೀಟ್ಗಳಲ್ಲಿ ನೋಡ್ಬಿಡೋಣ ಸರ್, ಯಾವ್ಯಾವ್ದು ಇದಾವೆ ಅಂತ ಹೇಳಿ ಸರ್. ವಾರಣಾಸಿಯಲ್ಲಿ ಉತ್ತರ ಪ್ರದೇಶ ನರೇಂದ್ರ ಮೋದಿ ಅವರದ್ದು ಎಲ್ಲರೂ ಅಂತ ಇರೋದು ಮುನ್ನಡೆ ಇದೆ. ತೊಂದರೆ ಇಲ್ಲ, ಗೆದ್ಕೋತಾರೆ ಬಿಡಪ್ಪ. ಅಲ್ಲಿ ಬರೀ ಮತ ಎಷ್ಟರಲ್ಲಿ ಗೆಲ್ತಾರೆ ಅನ್ನೋದು ಅಷ್ಟೇ ಇಂಪಾರ್ಟೆಂಟು. 5 ಲಕ್ಷ ಪ್ಲಸ್ಸಲ್ಲಿ ಗೆಲ್ಲಬೇಕು ಅಂತ ಕೆಲವ್ರ ಲೆಕ್ಕಾಚಾರ ಅಂತೆಲ್ಲ ಇದೆ. ಅಜಯ್ ರಾಯ್ 3ನೇ ಬಾರಿಗಲ್ಲಿ ಸೋಲ್ಬೋದು. ಇನ್ನು ಗಾಂಧಿನಗರ ಗುಜರಾತ್, ಅಮಿತ್ ಶಾ ಮತ್ತು ಟ್ರಮಂಡಸ್ಲಿ ಪವರ್ಫುಲ್ BJP ಇರಬೇಕಾದ ಜಾಗ ಇದು ಇರೋ ಜಾಗ. ಅಲ್ಲಿರೋ ಅಷ್ಟೂ ಸೀಟನ್ನು BJP ಗೆಲ್ತಾರೆ ಅಂತ ಚುನಾವಣೋತ್ತರ ಸಮೀಕ್ಷೆ ಹೇಳ್ತಾ ಇದೆ. ಹಾಗಾಗಿ ಸಹಜವಾಗಿ ಅವ್ರಿಗೆ ಮುನ್ನಡೆ. ಇನ್ನು ವಯನಾಡಲ್ಲಿ ಕೇರಳ ರಾಹುಲ್ ಗಾಂಧಿ ಮುನ್ನಡೆ ಇದೆ. ಸುರೇಂದ್ರನ್ ಹಿನ್ನಡೆ ಇದೆ BJP. ಅದಕ್ಕಿಂತ ಇಂಪಾರ್ಟೆಂಟಾಗಿ ಅಲ್ಲಿ ಸೆಕೆಂಡ್ ಆಗಿ ಮೋಸ್ಟ್ಲಿ ಆನಿ ರಾಜಾ CPI ಇಂದ ನಿಂತಿದ್ದಾರೆ. ಅವರೇನಾದ್ರು ಬರಬಹುದೇನೋ ಸೆಕೆಂಡು. ಬಟ್ ಸ್ಟಿಲ್ ವಯನಾಡಲ್ಲಿ ಮೂಡನ್ನು ನೋಡಿದ್ರೆ, ನಾನು ನೋಡಿದೆ ವಯನಾಡು ಮೂಡನ್ನು, ರಾಹುಲ್ ಗಾಂಧಿಗೆ ಚೆನ್ನಾಗೇ ಇದ್ದಂಗಿದೆ. ಇನ್ನು ರಾಯ್ಬರೇಲಿ ರಾಹುಲ್ ಗಾಂಧಿನೇ ಮುನ್ನಡೆ ಇದ್ದೆ, ದಿನೇಶ್ ಪ್ರತಾಪ್ ಸಿಂಗ್ ಹಿನ್ನಡೆ ಇದೆ ಅಂತಿದ್ದಾರೆ. ಬಟ್ ದ ಟ್ರಬಲ್ ಈಸ್ ಎರಡರಲ್ಲೂ ಗೆದ್ದರೆ ರಾಹುಲ್ ಗಾಂಧಿ ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅಂತ. ತನ್ನ ರಾಜಕೀಯ ಜೀವನದಲ್ಲಿ ಮರುಜೀವವನ್ನು ಕೊಟ್ಟಿದ್ದು ವಯನಾಡು. ಹೌದು. ಆ ಕಡೆ ಅಮೇಥಿಲಿ ಸೋತಾಗ ಇಲ್ಲಿ ಅವ್ರು ಗೆಲ್ಲಿಸ್ಕೊಟ್ಟು ಅವ್ರನ್ನ ಜೀವಂತವಾಗಿಟ್ಟರು ಪಾಪ ವಯನಾಡಿನ ಜನ. ಅವ್ರಿಗೂ ವಯನಾಡಿಗೂ ಯಾವ ಸಂಬಂಧ ಇಲ್ದಿದ್ರು ಗೆಲ್ಲಿಸ್ಕೊಟ್ರು ಅವರು ಕೊನೆ ಕ್ಷಣದಲ್ಲಿ. ಅತ್ತ ಈ ಬಾರಿ ರಾಯ್ಬರೇಲಿಲೂ ಗೆದ್ದುಬಿಟ್ರೆ ಕುಟುಂಬದ ಇದನ್ನ ಮುಂದುವರಿಸಬೇಕು, ಅವ್ರೇನು ಅನ್ಕೊಂಡ್ಬಿಡ್ತಾರೋ. ಹಾಗಾಗಿ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. 2 ಸೀಟಲ್ಲಿ ನಿಂತಿದ್ದಾರೆ. ಗುಣಾ ಮಧ್ಯಪ್ರದೇಶ ಜ್ಯೋತಿರಾದಿತ್ಯ ಸಿಂಧ್ಯಾ ಮುನ್ನಡೆ BJPಯಿಂದ. ಬಾರಾಮುಲ್ಲಾ ಒಮರ್ ಅಬ್ದುಲ್ಲಾ ಮುನ್ನಡೆ ನ್ಯಾಷನಲ್ ಕಾನ್ಫರೆನ್ಸಿಂದ ಅಂತ ಹೇಳ್ತಿದ್ದಾರೆ. ಅರುಣಾಚಲ ಪೂರ್ವ ಕಿರಣ್ ರಿಜಿಜು ಮುನ್ನಡೆ BJPಯಿಂದ. ಇದು ಒಂದು ಹಾಟ್ ಸೀಟೇನೆ. ಮಂಡಿ ಹಿಮಾಚಲ ಪ್ರದೇಶದಲ್ಲಿ ಕಂಗನಾ ರನೌತ್ ನಿಂತಿರುವಂಥದ್ದು. ವಿಕ್ರಮಾದಿತ್ಯ ಸಿಂಗು ಅವರು ಮಹಾರಾಜರ ವಂಶಸ್ಥರೇ. ಅದಕ್ಕಿಂತ ಇಂಪಾರ್ಟೆಂಟಾಗಿ ಮಂಡಿ ಎಟರ್ನಲಿ ಕಳೆದ ಬಾರಿ ಮಂಡಿ BJP ಗೆದ್ದಿತ್ತು ನಿಜ, ಆದರೆ ಎಟರ್ನಲಿ ಭಾಳ ದೀರ್ಘಕಾಲದಲ್ಲಿ ಮಂಡಿ ಸ್ಟ್ರಾಂಗ್ ಕಾಂಗ್ರೆಸ್ ಸೀಟ್ ಅದು.
ಇಟ್ ಇಸ್ ನಾಟ್ ಎ BJP ಆರ್ ಅಪೋಸಿಷನ್ ಸೀಟ್ ಅಲ್ಲ ಅದು. ಮತ್ತು ಹಿಮಾಚಲ ಪ್ರದೇಶ ಭಾಳ ಹೆಚ್ಚು ಮತದಾನವನ್ನು ಮಾಡುವಂತಹ ದೇಶ, ರಾಜ್ಯ. ಹಾಗಾಗಿ ಅಲ್ಲಿ ಯಾರು ಗೆಲ್ತಾರೋ, ಬಟ್ ಕನಗನ ರಣಾವತ್ಗೆ ಮುನ್ನಡೆ ಇದೆ ಅಂತ ಹೇಳ್ತಿದ್ದಾರೆ. ಅಮೀರ್ಪುರ ಹಿಮಾಚಲ ಪ್ರದೇಶದಲ್ಲಿ ಅನುರಾಗ್ ಠಾಕೂರ್ ನಿಂತಿರೋದು, ಅವರು ಮುನ್ನಡೆ ಅಂತಾರೆ BJP. ನಾರ್ತ್ ಈಸ್ಟ್ ದಿಲ್ಲಿ ಮನೋಜ್ ತಿವಾರಿ ವರ್ಸಸ್ ಕನ್ನಯ್ಯ ಕುಮಾರ್. ಭಾಳ ವಿಚಿತ್ರ ಇದೆ. ಕಮ್ಯುನಿಸ್ಟಿಂದ ಬಂದು ಕಾಂಗ್ರೆಸ್ಸನ್ನು ಸೇರಿಕೊಂಡು ಬಿಹಾರದಲ್ಲಿ ಬೇಗುಸರಾಯಿಗೆ ಹೋಗಿ ಬೇಗುಸರಾಯಿನಲ್ಲಿ ಕಳೆದ ಬಾರಿ ಸೋತು ಈಗ ದಿಲ್ಲಿಗೆ ಶಿಫ್ಟ್ ಆಗಿದ್ದಾರೆ ಮನೋಜ್ ತಿವಾರಿ ಮೇಲೆ. ಮನೋಜ್ ತಿವಾರಿದು ವಿಚಿತ್ರ. 7ರಲ್ಲಿ 6 ಸೀಟಿನ ಬದಲಾಯಿಸಿದ್ರು ಈ ಸರಿ BJPಯವರು. ಉಳ್ಕೊಂಡಿದ್ದು ಇವರೊಬ್ಬರೇ ಉಳ್ಕೊಂಡಿರೋದು. ಹಾಗಾಗಿ ಮನೋಜ್ ತಿವಾರಿ BJP ಮುನ್ನಡೆ ಇದೆ ಅಂತಿದ್ದಾರೆ. ಬರಾಂಪುರ ಪಶ್ಚಿಮ ಬಂಗಾಳ ಅಧೀರ್ ಚೌಧರಿ, ನಿರ್ಮಲ್ ಕುಮಾರ್ BJP ಅಂತಾರೆ. ಅಲ್ಲಿ TMC ಟಫ್ ಫೈಟ್ ಇರುತ್ತೆ. ಆ ಕ್ರಿಕೆಟರ್ ಇರ್ಫಾನ್ ಪಠಾಣ್ ಏನೋ ಅವರ ಯಾರೋ ನಿಂತಿರೋದು, ಇನ್ನೊಬ್ರು ಬ್ರದರ್ ಏನವರು ಅವ್ರು ನಿಂತಿರೋದು. ಎವ್ರಿಬಡಿ ಈಸ್ ಸೇಯಿಂಗ್ ಅಲ್ಲಿ TMC ಈಸ್ ಲೈಕ್ಲಿ ಟು ವಿನ್ ಅದು ಅಂತ ಹೇಳ್ತಿದ್ದಾರೆ. ಸದ್ಯಕ್ಕೆ ಟಫ್ ಫೈಟ್ ಅಂತ ಹೇಳ್ತಾರೆ. ನಾಗ್ಪುರ ನಿತಿನ್ ಗಡ್ಕರಿನ ಬಿಟ್ಕೊಡೋ ಲಕ್ಷಣ ಇದ್ದಂಗಿಲ್ಲ ಜನ ನಾಗ್ಪುರದಲ್ಲಿ ಸದ್ಯಕ್ಕೆ ನೋಡಿದ್ರೆ. ಮುಂಬೈ ನಾರ್ತ್ ಪಿಯೂಷ್ ಗೋಯಲ್ ಭಾಳ ರಿಸ್ಕ್ ತೊಗೊಂಡು ರಾಜ್ಯಸಭಾ ವ್ಯಕ್ತಿ ಬಂದು ಲೋಕಸಭೆಗೆ ಕೈ ಹಾಕಿದ್ದಾರೆ, ಧೈರ್ಯ ಮಾಡಿದ್ದಾರೆ. ಅವ್ರ ಧೈರ್ಯಕ್ಕೆ ಮೆಚ್ಚಬೇಕು, ಜನನೂ ಅದನ್ನು ಮೆಚ್ಚೋ ಹಂಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಪಾಟ್ನಾ ಸಾಹಿಬ್ ಬಿಹಾರ್ ರವಿಶಂಕರ್ ಪ್ರಸಾದ್ ಮುನ್ನಡೆ, ಆನ್ಶೂಲ್ ಹಿನ್ನಡೆ ಕಾಂಗ್ರೆಸ್. ಪಾಟ್ನಾ ಸಾಹಿಬ್ ಎಗೈನ್ ಮಂಡಿ ಥರ ಲಾರ್ಜ್ಲಿ ಡಾಮಿನೇಟೆಡ್ ಬೈ BJP ಅದು. ರವಿಶಂಕರ್ ಪ್ರಸಾದ್ ಅಂತೂ ಎಕ್ಸ್ಟ್ರೀಮ್ ಕಂಟ್ರೋಲ್ ಇರುವಂಥ ಜಾಗ. ಲಾಸ್ಟ್ ಟೈಮ್ ಅವ್ರಿಗೆ 60% 62% ಓಟ್ ಬಂದಿತ್ತು ಅನ್ಸತ್ತಲ್ಲಿ. ಶತ್ರುಘ್ನ ಸಿನ್ಹಾನು ಅಲ್ಲೇ ನಿಲ್ತಾ ಇದ್ದಿದ್ದು. ಹಾಗಾಗಿ ಶತ್ರುಘ್ನ ಸಿನ್ಹಾಗಿಂತ ಬೆಟರ್ ಮಾರ್ಜಿನ್ ಆಫ್ ವೋಟ್ಸ್ ಬಂದಿದೆ ರವಿಶಂಕರ್ ಪ್ರಸಾದ್ಗೆ. ಹಾಗಾಗಿ ಅದು ಮುನ್ನಡೆ ಇದೆ BJP. ಸಂಬಾಲ್ಪುರ್ ಒಡಿಶಾ ಧರ್ಮೇಂದ್ರ ಪ್ರಧಾನ್ BJP ಮುನ್ನಡೆ. ಮತ್ತು ಸರನ್ ಬಿಹಾರ್ ರಾಜೀವ್ ಪ್ರತಾಪ್ ರೂಢಿ ವರ್ಸಸ್ ರೋಹಿಣಿ ಆಚಾರ್ಯ. ವೆರಿ ಕ್ರಿಟಿಕಲ್. ರೋಹಿಣಿ ಆಚಾರ್ಯ ಲಾಲು ಪ್ರಸಾದ್ ಯಾದವ್ ಅವರ ಪುತ್ರಿ. ಆಕೆನೇ ತಂದೆಗೆ ಕಿಡ್ನಿನ ಕೊಟ್ಟಿದ್ದು ಮತ್ತು ಆಕೆ ಸಿಂಗಪುರಲ್ಲಿ ವಾಸ ಮಾಡ್ತಿದ್ರು. ಇತ್ತೀಚೆಗೆಲ್ಲೋ ಇಂಡಿಯಾಗೆ ವಾಪಸ್ ಬಂದು ಚುನಾವಣೆಗೆ ನುಗ್ಗಿದ್ದಾರೆ ಅವರು. ಬಟ್ ಪ್ರಾಬ್ಲಮ್ ಏನಂದರೆ ರಾಜೀವ್ ಪ್ರತಾಪ್ ರೂಢಿ ಮೇಲೆ, ರಾಜೀವ್ ಪ್ರತಾಪ್ ರೂಢಿ ಘಟಾನುಘಟಿಗಳನ್ನೆಲ್ಲ ಕೆಡವಾಕಿರುವಂಥ ಜಾಗ ಅದು. ಲಾಲು ಎಲ್ಲ ಸೇರಿ ಹೋಲ್ಸೇಲ್ ಕೆಡವಿದಾರಲ್ಲಿ, ಗುಡಿಸಿ ಗುಂಡಾಂತರ ಮಾಡಿದ್ದಾರೆ. ರೋಹಿಣಿ ಆಚಾರ್ಯಗೂ ಅದೇ ಆಗತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ. ಒಂದು ವಿರಾಮ ಇದೆ, ಕೊನೆಯ ವಿರಾಮ 8 ಗಂಟೆಗೆ. ದಾವಣಗೆರೆಯಲ್ಲಿ ಬರುತ್ತಿರುವ ಸುದ್ದಿಗಳ ಪ್ರಕಾರ ಅವರು ನಾವ್ಯಾಕೆ ಹಿಂದೆ ಬೀಳಬೇಕು ಎಂದು ಅಂಚೆ ಮತಗಳನ್ನ ಆಗಲೇ ಅವರು ಕೌಂಟಿಂಗ್ ಅನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಬಾಗಲಕೋಟೆಯಲ್ಲೂ ಬಂದಿದೆ, ಬೆಂಗಳೂರು ಕೇಂದ್ರದಲ್ಲೂ ಬಂತು, ಎಲ್ಲರೂ ಹೆಚ್ಚು ಕಡಿಮೆ ಶುರು ಮಾಡ್ದಂಗಿದೆ. ದಾವಣಗೆರೆಯಲ್ಲಿ ಅಂಚೆ ಮತಗಳ ವಿಚಾರದಲ್ಲಿ BJPಯ ಗಾಯತ್ರಿ ಸಿದ್ದೇಶ್ವರ್ ಅವರು ಮುಂದಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ವೆರಿ ನಾಮಿನಲ್. ನೋಡೋಣ, ಅದನ್ನು ಆಮೇಲೆ ವಿರಾಮ ತಗೊಂಡು ಬರೋಣ. 8 ಗಂಟೆಗೆ ತಯಾರಿಯಾಗಿ ಏನೇನು ಬೇಕೋ ಎಲ್ಲ ತಿಂದು ಕೂತ್ಕೊಳ್ಳಿ TV ಮುಂದೆ, ಅದು ತಿಂತಾ ಇರಿ. ಇವಾಗ ಶುರು ಆಟ ವಾಪಸ್ ಬಂದಾಗ.